ಈಗ ಜಸ್ಟು ಬಿಡದಿಲಿ ತಟ್ಟೆ ಇಡ್ಲಿ ತಿಂದು ಮತ್ತು ಮದ್ದೂರಮ್ಮ ದೇವಸ್ಥಾನ ನೋಡಿದ್ರಿ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ಆರತಿ ಉಕ್ಕಡ ಅಂತ ಮಾರಿಯಮ್ಮ ಟೆಂಪಲ್ ಇದು. ಈ ಟೆಂಪಲ್ಲು ತುಂಬ ಸ್ಪೆಷಲ್ಲು. ನಮಗೆ ಯಾವುದೇ ಮಾಟ ಮಂತ್ರ, ಯಾವುದೇ ದೃಷ್ಟಿ ಎಲ್ಲ ಥರದಕ್ಕೂ ಅಲ್ಲಿ ಪರಿಹಾರ ಸಿಗುತ್ತೆ. ಅಲ್ಲಿ ತಡೆ ಅಂತ ಹೊಡಿತಾರೆ. ಅದು ಏನಂದರೆ ಯಾವುದೇ ದೃಷ್ಟಿ ಆ ಥರ ಏನಾದರೂ ಇದ್ದರೆ ಎಲ್ಲ ಪರಿಹಾರ ಆಗುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬ ಇದೆ. ಈಗ ಹೋಗ್ತಾ ಹೋಗ್ತಾ ಹೈವೇದಲ್ಲಿ ಹೋಗ್ತೀರಿ. ಬನ್ನಿ ಹೋಗಿ ನೋಡೋಣ. ನೋಡಿ, ಕಾಫಿ ಕುಡಿಯೋಣ ಅಂತೇಳಿ ಮದ್ದೂರು ಟಿಫನ್ಸ್ ಅಂತ ಇಲ್ಲೊಂದು ಹೋಟೆಲ್ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ. ಕ್ರೌಡ್ ಎಷ್ಟಿದೆ ಅಂದರೆ ನಮ್ಗೆ ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ಫೇಮಸ್ ಇದೆ ಇದು ಮದ್ದೂರು ಟಿಫನ್ಸು. ಅಲ್ಲಿ ಕಾಫಿ ಕುಡಿಯೋಣ ಅಂತ ಬಂದ್ರಿ. ಒಳಗೋಗಿ ನೋಡೋಣ. ನೋಡಿ, ಕಾಫಿ ತಗೊಂಡೆ. ಕುತ್ಕೊಳ್ಳೋಕ್ಕೂ ಜಾಗ ಇದ್ದಿಲ್ಲ. ಇಲ್ಲಿ ಯಾವುದೋ ಸೀಟ್ ಸಿಕ್ತು, ಅದು ಬಂದೆ. ನಾನು ನಿಂತ್ಕೊಂಡೆ ಕಾಫಿ ಕುಡಿತಾ ಇದ್ದೀನಿ. ಬೆಳಗ್ಗೆ ಅಲ್ಲಿ ಬಿಡದಿ ಹತ್ರ ತಟ್ಟೆ ಇಡ್ಲಿ ತಿಂದೆ. ಅಲ್ಲಿ ಕಾಫಿ ಕುಡಿಯೋದಕ್ಕಾಗಿಲ್ಲ. ಅದಕ್ಕೆ ಮುಂದೆ ಕಾಫಿ ಎಲ್ಲಿ ಸಿಗುತ್ತೆ ನೋಡೋಣ ಅಂತ ಬಂದೆ. ಇಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿರುತ್ತಂತೆ. ಬನ್ನಿ ನೆಕ್ಸ್ಟು. ಈಗ ನಾವು ಹೋಗ್ತಿರೋ ಆರತಿ ಉಕ್ಕಡ ಟೆಂಪಲ್ ಏನಂದರೆ ಅದು ಚಿಕ್ಕದಾಗೇ ಇರೋದು ಟೆಂಪಲ್ಲು, ಆದರೆ ಅಷ್ಟೇ ಸತ್ಯ. ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ನಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೋಗಿ ನೋಡ್ಬೇಕು ನಾವು ಹೋಗೋಣ ಅಂತ. ಅವ್ರಿಗೆ ಪರಿಹಾರ ಸಿಗುತ್ತೆ ಅಂದರೆ ನಮಗೂ ಸಿಗುತ್ತೆ. ಬನ್ನಿ ಹೋಗಿ ನೋಡೋಣ ಅದು ಹೇಗಿದೆ ಅಂತ. ಈ ದೇವಸ್ಥಾನಕ್ಕೆ ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಹೋಗಬೇಕು ಅಂತ. ಇವತ್ತು ಹೋಗ್ತಿದ್ದೀನಿ. ಮತ್ತು ನಿಮಗೂ ತೋರಿಸೋಣ ದೇವಸ್ಥಾನ ಹೇಗಿದೆ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಾವು ಬೆಳಗ್ಗೆ ನಿಮ್ಗೆ ಹೇಳಿದ್ನಲ್ಲ ಟ್ರಾಫಿಕ್ ತುಂಬ ಇರುತ್ತೆ ಅಂತ. ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ ಬೆಂಗಳೂರು ಹಲಸೂರಲ್ಲಿರೋ ಕೆಂಪಮ್ಮ ದೇವಸ್ಥಾನ ನೋಡಿದ್ರಿ, ಮತ್ತು ಮದ್ದೂರಮ್ಮ ನೋಡಿದ್ರಿ. ಈಗ ನಮ್ಮ ನೆಕ್ಸ್ಟು ಆರತಿ ಉಕ್ಕಡ. ನೋಡಿ, ದೇವಸ್ಥಾನ ಹತ್ರ ಬಂದರೆ ಫ್ರಂಟಲ್ಲಿ ಈ ರೀತಿ ಕಾಣಿಸುತ್ತೆ ದೇವಸ್ಥಾನ. ನಾವು ಫ್ರಂಟಲ್ಲಿ ಬರ್ತಾ, ಇದು ಚಿಕ್ಕ ಟೆಂಪಲ್ ಅಂತ ಏನಿಲ್ಲ, ಇದು ತುಂಬ ದೊಡ್ಡದು. ದೇವಸ್ಥಾನ ಮಾತ್ರ ನೋಡೋದಕ್ಕೆ ಚಿಕ್ಕದಾಗಿದೆ. ನೀವು ಜನ ಬಂದರೆ ಕಾಲಿಕ್ಕಾಗ ಜಾಗ ಇರಲ್ಲ, ಆಗಿರ್ತಾರೆ ಜನ. ನಾವು ಸೀಸನ್ನು ಟೈಮು ನೋಡ್ಕೊಂಬಂದಿದ್ದೀರಿ ದಿನ, ಜನ ಯಾವಾಗ ಕಮ್ಮಿ ಇರ್ತಾರೆ ಅಂತ. ಯಾಕಂದರೆ ಭಾನುವಾರ ಆ ರೀತಿ ಎಲ್ಲ ಬಂದರೆ ನಿಮ್ಗೆ ಇಲ್ಲಿ ಕಾಲಿಕ್ಕಕ್ಕೂ ಜಾಗ ಇರಲ್ಲ. ನೋಡಿ, ಇಲ್ಲೆಲ್ಲ ಅಂಗಡಿಗಳಿರುತ್ತೆ ಪೂರ್ತಿ. ನಿಮ್ಮ ಪೂಜೆ ಸಾಮಾನು ಏನು ಬೇಕಾದರೂ ಇಲ್ಲೇ ತೊಗೊಬೋದು. ನೋಡಿ, ಇಲ್ಲೂ ಕಾರುಗಳೆಲ್ಲ ನಿಂತಿದೆ. ಜನ ಇಲ್ಲೂ ಬಂದಿರ್ತಾರೆ ಅಂದ್ಕೊಂಡಿದ್ದೀನಿ. ಇವತ್ತು ಜನ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಹೋಗಿ ನೋಡಬೇಕು. ಇದು ಮಾರಿಯಮ್ಮ ದೇವಸ್ಥಾನ. ಇದು ಅಹಲ್ಯ ದೇವಿ ಅಂತಲೂ ಕೂಗ್ತಾರೆ ಈ ದೇವ್ರನ್ನ. ನೋಡಿ, ಇಲ್ಲಿ ನಮ್ಮ ಕ್ಯೂ ಅಂತ ಏನಿರಲ್ಲ, ಕಮ್ಮಿನೇ ಇರ್ತಾರೆ. ಜನ ಏನಾದರೂ ಜಾಸ್ತಿ ಇದ್ದರೆ ಲೈನಾಗಿ ಹೋಗಬೇಕು. ಇವತ್ತು ಜನ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಒಳಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ. ಫ್ರಂಟಲ್ಲಿ ದೇವಸ್ಥಾನ ಈ ರೀತಿ ಕಾಣಿಸುತ್ತೆ. ನೋಡಿ, ಇದು ಅಹಲ್ಯ ದೇವಿ ಅಂತ ಹಾಕಿದ್ದಾರೆ, ಮಾರಿಯಮ್ಮ ದೇವಸ್ಥಾನ. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ನಮಗೆ ಪೂಜೆ ಸಾಮಾನುಗಳು ಸಿಗುತ್ತೆ. ಮತ್ತು ತಡೆ ಹೊಡಿಯೋದಕ್ಕಂತ ಆ ಕಡೆ ಒಂದು ಪ್ಲೇಸ್ ಇದೆ, ಅಲ್ಲೋಗಿ ಹೊಡಿತಾರೆ. ನೋಡಿ, ಈ ಪ್ಲೇಸ್ ಇಲ್ಲೆಲ್ಲ ಸಖತ್ತಾಗಿದೆ ಪ್ಲೇಸು. ಕ್ರೌಡ್ ಇದ್ದರೆ ಇದನ್ನೆಲ್ಲ ನೋಡೋದಕ್ಕಾಗಲ್ಲ. ನಿಂಬೆಹಣ್ಣುಗಳು ಚುಚ್ಚಿದ್ದಾರೆ ತ್ರಿಶೂಲಕ್ಕೆ. ನಿಮಗೆ ಈ ಪ್ಲೇಸ್ ಏನಂದರೆ ಜನ ಇದ್ದರು ಅಂದರೆ ನಿಮಗೆ ಕಾಲಿಕ್ಕದು ಕಷ್ಟ ಆಗುತ್ತೆ. ಇವತ್ತು ಹೆಂಗೂ ಜನ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ನೋಡಿ, ಇಲ್ಲೊಂದು ಬೋರ್ಡ್ ಇದೆ, ಆರತಿ ಉಕ್ಕಡ ಅಂತ. ಇಲ್ಲಿ ಪಾದರಕ್ಷೆ ಇದೆ. ನೋಡಿ, ಇಲ್ಲಿ ಹಾಕಿದ್ದಾರೆ, ಕಾವೇರಿ ಮಡಿಲಿನ ಕಾಮಧೇನು ಆರತಿ ಉಕ್ಕಡ ಮಾರಮ್ಮ ಅಹಲ್ಯ ದೇವಿ ತಾಯಿ ಅಂತ ಹಾಕಿದ್ದಾರೆ. ನೋಡಿ, ಕ್ರೌಡ್ ನಾವು ಈ ಕಡೆ ಹಿಂಗೆ ಬರಬೇಕು. ಇಲ್ಲಿದೆ ನೋಡಿ, ಹಿಂಗೆ ಹೋಗ್ಬೇಕು. ಕ್ರೌಡ್ ಈ ರೀತಿ ಇರುತ್ತೆ ಇಲ್ಲಿ. ಇದು ದೇವ್ರು ತುಂಬ ಸತ್ಯ. ಇದು ಅಂದ್ಕೊಳೋ ಕೆಲಸ ಆಗುತ್ತಂತೆ. ನಾವೇನು ಅಂದ್ಕೊತೀರೋ ಇಲ್ಲಿ ಬಂದು ಹೋದರೆ ಆ ಕೆಲಸ ಆಗುತ್ತೆ. ಮತ್ತು ನಿಮ್ಗೆ ಯಾವುದೇ ದೃಷ್ಟಿ ಅದೇ ಯಾವ ರೀತಿ ಇದ್ರೂ ಪರಿಹಾರ ಇಲ್ಲಿ ಸಿಗುತ್ತೆ ನಿಮ್ಗೆ. ನೋಡಿ, ಎಲ್ಲ ಹೋಗಿ ಆ ಕಡೆ ಹೋಗಬೇಕು. ಈ ಕಡೆ ಇಲ್ಲಿ ರೈಟ್ ಇದೆಯಲ್ಲ, ಅಲ್ಲಿ ಹೋದ್ರೆ ಅಲ್ಲಿ ತಡೆ ಹೊಡಿತಾರೆ. ದೇವಸ್ಥಾನ ಒಳಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ನೋಡಿ, ಇಷ್ಟೇ ಚಿಕ್ಕದಾಗಿರೋದು ಗರ್ಭಗುಡಿ, ದೊಡ್ಡದಾಗೇನಿಲ್ಲ. ನೋಡಿ, ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ತಡೆ ಹೊಡಿತಾರೆ.
ಅಲ್ಲಿ ಹೋಗಿ ಹೊಡಿಬೇಕು. ಇಲ್ಲಿ ದೇವ್ರ ಹತ್ರ ಮಂತ್ರಿಸ್ಕೊಡ್ತಾರೆ, ಪೂಜೆ ಸಾಮಾನು ಆಚೆ ತೊಗೊಂಡು ಇಲ್ಲಿ ದೇವ್ರ ಹತ್ರ ಮಂತ್ರಿಸ್ಕೊಂಡು ಅದನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅಲ್ಲವ್ರು ತಡೆ ಹೊಡಿತಾರೆ. ನೀವು ಯಾರಾದರೂ ಈ ಪ್ಲೇಸಿಗೆ ಬರಬೇಕು ಅನ್ನೋರು ಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಅಂದ್ಕೊಳೋ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಲಾಸ್ಟ್ ಟೈಮ್ ಒಂದು ಸತಿ ಬಂದಿದ್ದೆ, ಆದರೆ ನಂಗೆ ಜ್ಞಾಪಕ ಇಲ್ಲ. ನೋಡಿ ಇಲ್ಲಿ ಆಚೆ ಪಾರ್ಕಿಂಗು ಅಂದರೆ ಕಾರುಗಳು ಇಲ್ಲಿ ನಿಲ್ಲಿಸ್ತಾರೆ ಎಲ್ಲ. ಇನ್ನು ಆ ಕಡೆನೂ ನಿಲ್ಲಿಸ್ಬೋದು, ಅಂದರೆ ಜಾಗ ಸ್ವಲ್ಪ ಚಿಕ್ಕದೆ, ಇಕ್ಕಟ್ಟು ಅನಿಸುತ್ತೆ. ಈಗ ನೆಕ್ಸ್ಟು ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ಅಲ್ಲಿ ಏನಂದರೆ ಈ ಶೂಟಿಂಗು, ನೀವು ಒಳ್ಳೊಳ್ಳೆ ಫಿಲಮ್ಸು ಶೂಟಿಂಗ್ ಎಲ್ಲ ನಿಮ್ಗೆ ಅಲ್ಲಿ ತೆಗೀತಾರೆ. ಆ ಪ್ಲೇಸ್ ಅದು ತುಂಬ ಚೆನ್ನಾಗಿದೆ ಪ್ಲೇಸು. ನಿಮ್ಮ ನೆಕ್ಸ್ಟ್ ಜರ್ನಿ ಅಲ್ಲಿಗೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತೀನಿ. ಕಮೆಂಟ್ ಮಾಡಿ.